ನಿಂಬು ಸೋಡಾ ಹೆಂಗ ಈ ಸಂದಿಲ್ಲ ಹೋಗದ ಯಾವ ಕಾಡೊಳಗೆ ಇದು ಹೋಗದ ಐ ಎಲ್ಲ ಅಯ್ಯೋ ಸ್ಟ್ರೈಟ್ ಅನ್ಕೊಂತ ಸ್ಟ್ರೈಟ್ ಹೇಳಿಲ್ಲ ಸ್ಟ್ರೈಟ್ ಅಂತ ಬ್ರೆಡ್ ಆಮ್ಲೆಟು ಏನು ಮಚ್ಚ ಹೆಣ್ಮಕ್ಳು ಕಿಯಪ್ಪ ಅಂತ ನಡೆಯಕ್ಕೆ ಗಾಡಿ ಬಿಡ್ತಾವ ಮೀನು ಮೀನು ಟ್ಯಾಲಿ ಅದು ಟ್ಯಾಲಿ ಆಗ್ತಿಲ್ಲ ನೀನು ಹೇಳೋದಕ್ಕೂ ಅವ್ರ ಕಿರ್ಚೋದಕ್ಕೂ ಟ್ಯಾಲಿ ಆಗ್ತಾ ಇಲ್ಲ ಮಾತುಗಳು ಹೇಳಕ ಪರವಾಡ ಗೊತ್ತಾ ನೋಡಿ ಹೆಂಗೈತೆ ಶಕ್ಕತ್ ತಗೋಲೆ ಸುಮ್ಮನೆ ನಗ್ತವಲೆ ಅವನೊಬ್ಬ ಕೊಂಗ ಥರ ಆಡ್ತಾನೆ ಇಲ್ಲಿ ಅರ್ಬಾಸ್ ಸುಮ್ಮನೆ ನಗ್ತವಲೆ ನೀನೆ ಎಲ್ಲರೂ ಫಾಲ್ಸು ಕರ್ಕೊಂಬಂದಿತ್ತು ಅಂದ್ಬಿಟ್ಟು ನಡೆಸ್ತವ್ರು ನಮ್ಮನ್ನೆಲ್ಲ ಯಾರು ಯಾರೋ ಲಾಗ್ ಮಾಡ ಲಾಗ್ ABCD ಯಾರೋ ಇವರು ಎಲ್ಲರೂ ಇಲ್ಲೇ ನಿಂತವ್ರಲ್ಲ ಇಲ್ಲೇ ನಿಲ್ಬೇಕಂತ ಇರ್ರ ಸಿಂಹ ಬಂದ್ ನೋಡು ಸಿಂಹ ಬಂತು ಬಣ್ಣ ಹೊಡಿರೋ ಹೋಗಿ ಬಣ್ಣ ಹೊಡಿರೋ ಬಾಯಿ ತೆಗಿತೈತೋ ಸಿಂಹ ಬಾಯಿ ತೆಗಿತೈತೋ ಸಿಂಹ ಸವಾರಿ ಅದ್ಯಾವ್ದೋ ರೀಲ್ಸ್ ಅಲ್ಲಿ ಸಿಂಹ ಅನ್ಕೊಂಡು ಹೊಡ್ದಾರ ಗೊತ್ತಾ ನೋಡಿದ್ಯಾ ಸಿಂಹ ತರ ಮಾಡ್ಬಿಟ್ಟಿದಾರ ನಾಯಿಗೆ ರೀಲ್ಸ್ ಅಲ್ಲಿ ಅವರು ನೋಡ್ದವ್ರೆಲ್ಲ ಓಡ ಎಷ್ಟೈತಿ ಇಗ್ರ ಗೊತ್ತಾ ಅವನು ಇವರು ಓಡ ಓಡು ಅದು ಫಾಲ್ಸ್ ಎಂಟ್ರಿ ಆಗ್ತಾ ಇದೀವಿ ಯಾವ ಸಂಧಿ ಇದು ನಡಿರೋ ನಡಿ 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 ಸೈಡ್ ಬರ್ರೋ ಓ ಎಂಟ್ರೆನ್ಸ್ ನೋಡ್ರಪ್ಪ ಹೆಂಗೈತೆ ಬರ್ರೋ ಹೆಣ್ಮಕ್ಳು ಹೋಗ್ರೋ ಬನ್ನಿ ಬರ್ಬೇಕಂಗೆ ಮಚ್ಚ ಇನ್ನು ಕುಣ್ಸ್ಕೊಂಡು ಹೋಗ್ ದಾರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಆದ್ರೆ ಹೆವಿ ಸೆಕೆ ಆಗ್ತಾಯಿತ್ತು ನಾವು ಓಡ್ಬೇಕು ಆಗಲ್ಲ ಅವನಿಗೆ ಆಮೇಲೆ ಹಿಂಗಾರಲ್ಲಿ ಯಾಕೆ ನೀನೇ ಅದು ಅವಳೆ ಚಿಕ್ಕ ಬಂದರ್ಲೆ ಇನ್ನೂ ಎಷ್ಟು ದೂರ ಆಗುತ್ತೆ
ಎಲ್ಲೋ ಇದು ಇದು ಹಾಕ್ಸಿದಾವಲ್ಲ ಇದೇ ಬಡ್ಡಿ ಹಾಕ್ಸಿಲ್ಲ ಅಲ್ಲಿಂದ ನೋಡ್ರಿ ಫಾಲ್ಸಿಗೆ ಬಂದ್ವಿ ಇಲ್ಲಿ ಅತ್ರಿಪಲ್ಲಿ ಫಾಲ್ಸ್ ಅಂತೆ ಅಲ್ಲ ಸರ್ ಎಲ್ಲ ಗುಡ್ ವಾಟರ್ ಮುಂದೆ ಮಾತ್ರ ಅಡ್ಡಿ ತೊಳೆಯೋದು ಎಲ್ಲಿ ಬರ್ರ ಅವರೆಲ್ಲ ಹೊಂಟಾರ ಅಲ್ಲಿಗೂ ಬಿಟ್ಟಿಲ್ಲ ಅಲ್ಲಿಗೂ ಬಿಡ್ತಿಲ್ಲ ಬಿಟ್ಟಿಲ್ಲ ಅಂತ ಈ ಕಡೆ ಇದು ಬಿಟ್ಟಿಲ್ಲ ಮತ್ತೆ ಅಲ್ಲೂ ಬಿಟ್ಟಿಲ್ಲ ಸರ್ ಇಲ್ಲಿ ನಡ್ಕೊಂಡು ಹೋಗಕ್ಕೆ ಹಿಂಗೈತಿ ಅಂದ್ರೆ ಹೋಗಲ್ಲ ಹೋಗ್ತಾರ ಮಳೆಗಾಲದಲ್ಲಿ ನಮ್ಮ ಹುಡ್ರೆಲ್ಲ ಅಲ್ಲ ಅದಾರ ನಾನು ಎಲ್ಲೆಲ್ಲ ಹೊಂಟೆ ಇರೋಲಿ ಕೊನೆಗೂ ಅತ್ರಿಪಲ್ಲಿ ಫಾಲ್ಸಿಗೆ ಬಂದ್ವಿ ಒಂದು ಸ್ವಲ್ಪ ಹೊತ್ತು ಮುಖ ತೊಳ್ಕೊಂಡು ಹೋಗೋದೆ ಇವಾಗ ಫಾಲ್ಸ್ ನೋಡೋಕ್ಕೆ ಈ ಫಾಲ್ಸ್ನ ಬಾಹುಬಲಿ ಫಾಲ್ಸ್ ಅಂತಲೂ ಕರೀತಾರೆ ಆಮೇಲೆ ನೈಗ್ರಾ ಫಾಲ್ಸ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ ಪ್ಯೂರ್ ವಾಟರ್ ಅಂತ ಮಚ್ಚಿ ಪ್ಯೂರ್ ವಾಟರ್ ಮಚ್ಚ ಮುಖ ತೊಳ್ಕೊಂಡ್ರು ಮುಖದ ಗಿಡ ಪ್ಯೂರ್ ಅಂಡ್ ಪ್ಯೂರ್ ಆಗಬೇಕು ಇಲ್ಲಿ ಬರ್ದಂತು ಅದು ಪ್ಯೂರ್ ವಾಟರ್ ಅಂತೆ ಇದು ಪ್ಯೂರ್ ವಾಟರ್ ಇಲ್ಲ ಮಚ್ಚಿ Which color do you choose? Green. Mix color. ಪಿಂಕಾ ಎಲ್ಲ ಪಿಂಕಾ Pink ಬರಲಿ ಅವ್ರಿಬ್ರು ನೋಡ್ರೆ ಓಡ್ ಹೊಂಟಾರಲ್ಲಿ ನೋಡಿರಿ ನಾವು ಓಡೋಕೆ ಗುರು ಓಡಾಡೋಕೆ ಕಷ್ಟಪಡಲಿಲ್ಲ ಅಂದರೆ ಅಷ್ಟೊಂದು ಕಷ್ಟ ಏನಿಲ್ಲ ಕಿತ್ತಾಡ್ ಸಾಯ್ತಾರಲ್ಲ ಅವರು ಚಪ್ಪಲಿನೇ ಬೆಚ್ಕೊಂಡೆ ಅವಳು ಶಾರ್ಟ್ ಎತ್ಕೊಂಡ್ಬರ್ಬೇಕಾನೆ ಯಪ್ಪ ಇಲ್ಲೆಲ್ಲ ನೋಡ್ರಿ ಇಲ್ಲಿ ಮೇಲೆ ಹೆಂಗೈತೆ ಮಾತ್ರ ಸೈಟ್ ಅವ್ರಂತೂ ಅಲ್ಲಿ ಸ್ನಾನನೇ ಮಾಡ್ತಾ ಇದಾರಲ್ಲ ಅಲ್ಲೇ ಕಾಮರ್ಸ್ ಅವರು ಗಾಳ ನೀವು ಏನೋ ಇದು ಹಿಂಗೈತೆ ಅಲ್ಲಿ ಹಾಳಾಯ್ತಲ್ಲ ಬಾರ ಜಾರುತ್ತ ಇಲ್ಲಿ
ಅರ್ಬಾಜಲ್ಲಿ ಹೋಗ್ಬಿಟ್ಟು ಅದ್ರ ನೋಡ್ರಲ್ಲಿ ಯಾವ ಥರ ನೋಡ್ಬೇಕು ನಮ್ಮ ಅವ್ರನ್ನ ಸರ್ ಅಲ್ಲ ನೋಡ್ರಲ್ಲಿ ಅದು ನೋಡೋದು ಸರ್ ಹೆಂಗಿದೆ ಹ್ಞೂ ಇನ್ನೂ ಫಾಲ್ಸ್ ನೋಡಿಲ್ಲ. ಇದು ಬರೀ ಇದಷ್ಟೇ ಈ ಸೀನ್ರಿ ಇಷ್ಟ ನೋಡಿರೋದು. ಇವಾಗ ಅಲ್ಲಿ ಮುಂದ್ಗಡೆ ಫಾಲ್ಸ್ ಐತೆ, ಅಂದರೆ ಜರಿ ಹರಿಯೋದೈತೆ, ನೀರು ಹರಿಯೋದು, ಅಲ್ಲಿಗೆ ಹೊಂಟೇವೆ. ಬರ್ರಿ ಅಲ್ಲಿ ಅಲ್ಲಿ ಚೆನ್ನಾಗಿರುತ್ತೆ ಮತ್ತೆ ನೋಡೋಕ್ಕೆ. ಅಲ್ಲೊಂದು ಸ್ವಲ್ಪ ಫೋಟೋ ಹಿಡ್ಕೊಬೇಕು. ಕೆಳಗೆ ಬಿಡವ ಅಂತಲ್ಲ ಬಿಟ್ಟಿದ್ರೆ ಕ್ರೇಜ್ ಆಗಿರೋದು. ಏನಂತೀರಿ? ಇದೆಯಲ್ಲ ಇಲ್ಲೇ ಅಲ್ಲಿ ಮೇಲೆ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸಿರೋದು. ಇಲ್ಲಿ ನೋಡೋಣ ಕಾಣಿಸ್ತಾ ಇಲ್ಲ ಅಂತ. ಇಲ್ಲಿ ಕಾಣಿಸ್ತಿದೆ ಸ್ವಲ್ಪ ನೋಡಿ ಅದು ಸ್ವಲ್ಪ ಸಣ್ಣ ಕರಿತಾ ಇದೆ ನೀರು. ಮಳೆಗಾಲ ಅಲ್ವಲ್ಲ ಇದು. ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬಂದಾಗ ಈ ಕಡೆ ಈ ಬೆಟ್ಟ ಈ ಗುಡ್ಡ ಆಯ್ತಲ್ಲ, ಈ ಕಲ್ಲುಗಳ ಮೇಲಿಂದ ಎಲ್ಲ ಹರಿಯುತ್ತೆ ಜಾಸ್ತಿ ನೀರು. ಫುಲ್ಲು ಫೋರ್ಸಾಗಿ ಬರುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬಂದಾಗ ಆ ಥರ ಫೋರ್ಸಾಗಿ ಬರುತ್ತಲ್ಲ ನೀರು, ಅದಕ್ಕೋಸ್ಕರ ಇದನ್ನ ಜಾಸ್ತಿ ನೀರು ಬಂದಾಗ ನಯಗ್ರಾ ಫಾಲ್ಸ್ ಅಂತ ಕರೀತಾರೆ, ಇಲ್ಲ ಬಾಹುಬಲಿ ಫಾಲ್ಸ್ ಅಂತ ಕರೀತಾರೆ. ಆದರೂ ಇದು ಈ ಕೇರಳದಲ್ಲಿ ಲಾರ್ಜೆಸ್ಟ್ ವಾಟರ್ ಫಾಲ್ ಅಂತೆ ಈ ಒಂದು ಅತ್ರಿಪಲ್ಲಿ ಫಾಲ್ಸು. ನೀವೇನಾದ್ರು ಕೇರಳದಲ್ಲಿ ಇಲ್ಲ ಕೇರಳಕ್ಕೆ ಬರಬೇಕಂತಂದರೆ ಈ ಒಳ್ಳೆಯ ಒಂದು ಟೂರಿಸ್ಟ್ ಸ್ಪಾಟ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸಖತ್ತಾಗಿದೆ ಅಂತಲೇ ಅನ್ಬೋದು. ಮಿಸ್ ಮಾಡ್ಕೊಂಡ್ರೆ ರಿಗ್ರೆಟ್ ಫೀಲ್ ಆಗ್ತೀರಾ. ಬಂದರೆ ಇಲ್ಲೆಲ್ಲ ಬಂದರೆ ವಿಂಟರಲ್ಲಿ ಸಮ್ಮರಲ್ಲಿ ಬರೋಕ್ಕೆ ಹೋಗ್ಬಿಡ್ರಿ. ರೈನಿ ಸೀಸನಲ್ಲಿ ಬರ್ರಿ ಮೇಯ್ನು. ಯಾಕಂದರೆ ವಾಟರ್ ಫಾಲ್ನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಕಣ್ಣು ತುಂಬ ನೋಡ್ಕೊಬೋದು. ಅದಕ್ಕೋಸ್ಕರ ನಮ್ಮನ್ನ ಇಲ್ಲಿ ವಿಂಟರ್ ಸೀಸನಲ್ಲಿ ಕರ್ಕೊಂಬಂದಿದ್ದಾರೆ. ಅದ್ರ ಬಿಟ್ಟು ಇಲ್ಲಿ ಸೆಕೆ ಕಿತ್ತಾರ್ಕೊಂಡು ಹೊಡಿತೈತಿ. 2-3 ಸಲ ಮುಖ ತೊಳ್ಕೊಂಡಿದ್ದೀವಿ. ಇಲ್ಲ ಪ್ಯೂರ್ ವಾಟರು ಎಲ್ಲ ಅಂತ ಏನು ಇದು ಇಲ್ಲ, ಗಲೀಜೇನಿಲ್ಲ, ಪ್ಯೂರ್ ವಾಟರು. ಇವಾಗ ಗುರುವಾಯೂರ್ ಟೆಂಪಲ್ಗೆ ಹೋಗಬೇಕು. ಗುರುವಾಯೂರ್ ಟೆಂಪಲ್ಗೆ ಹೋದ್ಮೇಲೆ ಸಿಗೋಣ ಬನ್ನಿ. ಗುರುವಾಯೂರ್ ಟೆಂಪಲಲ್ಲೂ ಅಲ್ಲಿ ನಾವು ಹೆಂಗೆ ಧರ್ಮಸ್ಥಳದಲ್ಲಿ ಪಂಚೆ ಬನ್ನಿ ಹಾಕೊಬೇಕಲ್ಲ, ಇಲ್ಲೂ ಅಷ್ಟೇ ಪಂಚೆ ಆಮೇಲೆ ಧೋತಿ ಹಾಕ್ಕೊಬೋದು, ಇಲ್ಲ ಬರೀ ಪಂಚೆ ಅಷ್ಟೇ ಹಾಕ್ಕೊಬೋದಂತೆ. ಅಲ್ಲೋದ್ಮೇಲೆ ಗುರುವಾಯೂರ್ ಟೆಂಪಲ್ಗೆ ಹೋದ್ಮೇಲೆ ಸಿಗೋಣ ಬನ್ನಿ. ಯಾಕೆ ಕೆಳಗಡೆ ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀವಿ. ಎಷ್ಟು ದೂರ ಇದೆಯೋ ಇದು ಇನ್ನೂ ಗೊತ್ತಿಲ್ಲ. ನೋಡೋಣ ಇದು ಇನ್ನೂ ಎಷ್ಟು ದೂರ ಇದೆಯೋ. ರೋಡ್ ಅಂತೂ ಇಲ್ಲಿ ಎಲ್ಲ ಕಲ್ಲಿರೋದು. ಸ್ವಲ್ಪ ಮಿಸ್ಸಾದರೂ ಕಲ್ಲು ಮುರಿಯೋ ಚಾನ್ಸಸ್ ಇದೆ. ನಿಧಾನ ಹೋಗ್ರಿ, ತೋರಿಸ್ತೀನಿ ನೋಡ್ರಿ ರೋಡ್ ಹೆಂಗೈತೆ ಅಂತ. ಅರ್ಜೆಂಟಲ್ಲಂತೂ ಬರಕ್ಕೆ ಹೋಗ್ಬೇಡ್ರಿ. ಬರ್ರಲ್ಲಿ ಹೆವಿ ಐತೆ ಮತ್ತು ರೋಡ್ ಇದು. ಆದ್ರೂ ಉದ್ದ ಐತೆ. ಟೀಚರ್ಸ್ ಯಾರು ಬಿಟ್ಟಿಲ್ಲ ನಮ್ಗೆ ಅಲ್ಲಿ ಹೋಗೋಕ್ಕೆ. ನಾವೇ ಓಡೋಗ್ತಾ ಇದ್ದೀವಿ. ಲೇಟ್ ಆದ್ರೂ ಆಯ್ತು. ನಿಮ್ಮ ಮಚ್ಚ ಲೇಟ್ ಆದ್ರೂ ಆಯ್ತು. அப்படியா? நீங்களே கல்யாணம் பிஸி நாவல்ல. அப்படியா? சரி வந்துரும். சரி ஓகே அப்படியா? சரி ಬೀಳ್ತಾ ಇದ್ದೆ.
ನೋಡ್ರಿ ಬಂದ್ಬಿಟ್ವಿ ನಾವು ಅಷ್ಟೇ ಕೆಳಗಡೆ. ಅಟ್ಲೀಸ್ಟ್ 1 ಕಿಲೋಮೀಟ್ರ್ ಹೋಯ್ ನಿಧಾನಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ಕೆಳಗಡೆ ಐತೆ ಅನ್ಕೊತೀನಿತ್ತು. ಇಲ್ಲಿಂದ ವ್ಯೂ ಮಾತ್ರ ಸಖತ್ತಾಗೈತೆ, ತೋರಿಸ್ತೀನಿ. ಯಾರು ವೀಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡ್ರಿ, ತೋರಿಸ್ತೀನಿ ಬರ್ರಿ ವಾಟರ್ ಫಾಲ್ಸ್ನ. ಸಖತ್ತಾಗೈತೆ. ನೋಡ್ರಿ ಮಳೆಗಾಲದಲ್ಲಿ ಇಲ್ಲೆಲ್ಲ ಈ ಬೆಟ್ಟ ಐತಲ್ಲ, ಈ ಬೆಟ್ಟ ಫುಲ್ಲು ಇಲ್ಲಿಂದ ಅಲ್ಲೆಲ್ಲ ಫುಲ್ಲು ಹರಿಯುತ್ತೆ ನೀರು ಮಳೆಗಾಲದಲ್ಲಿ ಅಷ್ಟೇ. ಯಾಕಂದರೆ ಅವಾಗ ಜಾಸ್ತಿ ಮಳೆ ಬಂದಾಗ ನೀರು ಬಂದಿರುತ್ತಲ್ಲ, ಅದೇ ಇದು ನೋಡ್ರಿ. ಇದಿಷ್ಟೇ ಮೇಲ್ಗಡೆ ನಿಂತ್ಕೊಂಡು ತೋರಿಸಿದ್ನಲ್ಲ, ಇದೇ ವಾಟರ್ ಫಾಲು. ಮೇಲ್ಗಡೆ ನಿಂತ್ಕೊಂಡು ತೋರಿಸಿದಾಗ ಇಷ್ಟೇ ಹರಿತಿದ್ದು. ಇವಾಗ ನಾವು ಕೆಳಗಡೆ ಬಂದಿದ್ದೀವಿ. 2 ನಿಮಿಷದಲ್ಲಿ ಬಂದುಬಿಟ್ಟಿದ್ದೀವಿ ಬೇಗ. ಅವರಂತೂ ಫೋನ್ ಮೇಲೆ ಫೋನ್ ಹಾಕ್ತವ್ರೆ. ಅಲ್ಲಿ ಮುಂದೆ ಅಲ್ಲೋಗಿ ತಗೊಂಡ ಫೋಟೋ ತಗೊಳ್ಳೋಣ ಅಂತ ಇದೀವಿ. ಫೋಟೋ ತಗೊಳಕ್ತಾ ಇದೀವಿ. ಹುಷಾರಲ್ಲಿ ಕಾಲು ಜಾರ್ತವೆ. ಆದರೂ ಯಾವಾಗ ಹೆಸರು ಐತಲ್ಲ ಇಲ್ಲಿ. ಮಳೆಗಾಲದಲ್ಲಿ ಬರ್ಬೇಕಲ್ಲ ಇಲ್ಲಿ. ಅವ್ರು ನೋಡ್ರಿ ವಿಂಟರ್ ಕರ್ಕೊಂಬಂದ ಚಳಿಗಾಲದಾಗ. ಹೆಂಗೆ ಬಿಡ್ತಂಗಿಟ್ಟಿಲ್ಲ, ಕೈಲಿ ಪೈಸೆ ഉണ്ട്. അപ്പൊ അവര് കഴിക്കണ പൈസ കൊണ്ട് ಅಲ್ಲೇ ಬರಲ್ಲ. ಹಾಂ ನೋಡ್ರಿ, ನೋಡ್ರಿ ಇಲ್ಲಿಂದ ದೂರದಿಂದ ನೋಡ್ರೆ ಇನ್ನೂ ಕ್ಲಿಯರ್ ಕಾಣಿಸುತ್ತೆ. ಹತ್ರದಿಂದ ಹೋದ್ರೆ ಚಿಕ್ಕದು ಕಾಣಿಸುತ್ತೆ, ದೂರದಿಂದ ನೋಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಫೋಟೋ ಇಟ್ಕೊಳ್ಳೋಕ್ಕೂ ಚೆನ್ನಾಗತ್ತೆ. ಇಲ್ಲಿಂದ ನೋಡಿದ್ರಲ್ಲ, ನೈಗ್ರಾ ಫಾಲ್ಸ್ ಆಫ್ ಇಂಡಿಯಾನ, ಇಲ್ಲ ಬಾಹುಬಲಿ ಫಾಲ್ಸ್ ಅಂತ ಕರೀತಾರೆ ಅಂದಿದ್ದೆ. ಸೊ ಇವಾಗ ಹೋಗೋಣ ಮೇಲೆ. ಬಸ್ ಹತ್ರ ಫೋನ್ ಮೇಲೆ ಫೋನ್ ಮಾಡತ್ತಾರೆ ಆಲ್ರೆಡಿ. ಆಮೇಲೆ ನಮ್ಮ ಹುಡ್ರು ಬರ್ರಿ ಅಂದರೆ ಬರ್ತಾನೆ ಇಲ್ಲ. ಇಲ್ಲಿ ನಮ್ಮ ಹುಡ್ರು ಬರ್ರಿ ಅಂದರೆ ಅಲ್ಲೇ ಎಲ್ಲ ಅದಾರೆ, ಬರ್ತಾನೆ ಇಲ್ಲ. ಸೊ ಗೈಸ್, ಇವಾಗೇನು ಕೇರಳದಲ್ಲಿ ಗುರುವಾಯೂರ್ ಟೆಂಪಲ್ಗೆ ಎಂಟ್ರಿ ಆಗಿದ್ದೀವಿ. ಇನ್ನೂ ಟೆಂಪಲ್ಗೆ ಹೋಗಿಲ್ಲ, ಊರಿಗೆ ಬಂದಿದ್ದೀವಿ, ವಿಲೇಜ್ಗೆ. ಇನ್ನು ಟೆಂಪಲ್ಗೆ ಹೋಗ್ಬೇಕು. ಪಂಚ ಎಲ್ಲ ಉಟ್ಕೊಂಡು ರೆಡಿಯಾಗಿದ್ದೀವಿ. ನಮ್ಮ ಹುಡುಗರು ಇಲ್ಲಿ ಪಂಚೆ ಉಟ್ಕೊತಾ ಇದ್ದಾರೆ. ಇನ್ನು ಪಂಚೆ ಹೊಡ್ಕೊಬೇಕು. ನೋಡೋಣ, ಟೆಂಪಲ್ ಒಳಗೆ ಏನೋ ಫೋನು ಅಲೋ ಇಲ್ಲ ಅಂತ ಇದ್ದಾರೆ. ID ಕಾರ್ಡ್ ಬೇರೆ ಇಟ್ಕೊಂಡಿದ್ದಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಸ್ಟಾಫ್ ಕಾಯಿಲೆ ಫೋನ್ ಕೊಡೋರೆ ಕೊಟ್ಟು ಹೋಗ್ಬೇಕು. ಆಮೇಲೆ ಸಿಗೋಣ ಬನ್ನಿ. ಇಲ್ಲಿ ಏನಪ್ಪ ಇವತ್ತಂದರೆ ಗುರುವಾಯೂರ್ ಟೆಂಪಲ್ಗೆ ಬಂದಿದ್ವಿ. ದರ್ಶನಕ್ಕಂತ ಲೈನಲ್ಲಿ ನಿಂತ್ಕೊಂಡಿದ್ವಿ. ಆದರೆ ಇನ್ನೂ ಅದು ದರ್ಶನಕ್ಕಂತ ಲೈನಾಗಿ ನಿಂತ್ಕೊಂಡಿದ್ವಿ. ಆದರೆ 6:30ಗೆ ದರ್ಶನಕ್ಕಂತ ಲೈನ್ ನಿಂತ್ಕೊಂಡವರು 12 ಗಂಟೆ 1:30 ಆಕತ್ತಂತ ದರ್ಶನಕ್ಕೆ. ನನಗೆ ಬೇರೆ ಜ್ವರ ಎರಕತ್ಬಿಡ್ತು. ಭಾಳ ಕಾಲು ನೋವಾಯ್ತು. ನಿಲ್ಲಿಸಿದ್ರು, ಕುತ್ಕೊಳ್ಳೋಕೆ ಏನು ಇದಿರಲಿಲ್ಲ, ನಿಂತ್ಕೊಂಡಿದ್ದು. ಇಲ್ಲಿ ಊಟಕ್ಕಂತ ಕರ್ಕೊಂಬಂದಿದ್ರು ಇಲ್ಲಿ. ಆದರೆ ನಾನು ಊಟ ಮಾಡಲಿಲ್ಲ. ಬಾಯೆಲ್ಲ ಎಸ ಬರತ್ತಿತ್ತು. ಅದಕ್ಕೆ ಇಲ್ಲೇ ಯಾವುದೋ ಆಂಟಿ ಅಂಗಡಿ ಹಾಕ್ಯಂದಿದ್ರೆ ಅಲ್ಲೇ ಅನಾನಸ್ ತಿಂದೆ. 7 ಪೀಸನ ಅನಾನಸ್ ತಿಂದೇನೆ. ಈಗ ಗುಳಿಗೆ ನುಂಗೆ ಮಕ್ಕೊಂಬತ್ತು. ಆದರೆ ಇವತ್ತು ಡೇ 4 ಆಗೈತೆ. ಇವತ್ತು ಕೇರಳ ಟ್ರಿಪ್ಪಿಗೆ ಡೇ 4 ಇವತ್ತು. ನಾಳೆ ಬಂದು ಲಾಸ್ಟ್ ದಿನ ಆಗಿರ್ತದೆ. ಎಕ್ಸಿಬಿಷನ್ ಎಲ್ಲ ಐತೆ ನೋಡ್ರಿ. ಬೀಚ್ ಹತ್ರ ಕರ್ಕೊಂಬಂದಾರೆ. ಇದು ಬೀಚು ಅಂದರೆ ಇಲ್ಲೆಲ್ಲ ಅಂಗಡಿ ಇದು ಮರಳು ಐತಿ, ಅದ್ರ ಹತ್ಲಾಗ ಬೀಚ್ ಐತಿ.
ಬೀಚ್ ತಾವು ಕರ್ಕೊಂಬಂದಾರೆ. ಬೀಚಿಗೆ ಏನು ಹೋಗೋದಿಲ್ಲ. ಹೆಂಗಿರೋ ಮಸ್ತಾಗಿ ಅನಾನಸ್ ತಿಂದೇನಿ. ಪೈನಾಪಲ್ ಅಂತಾರ, ಅನಾನಸ್ ತಿಂದೇನಿ. ಇವಾಗ ಗುಳ್ಗೆ ತಗೊಂಡು ಸುಮ್ಮನೆ ಮಕ್ಕೊಂಬಿಡೋದು. ಬಸ್ನಾಗ 2 ಬಸ್ ಬಂದಾವೆ ನೋಡ್ರಿ ಅಲ್ಲಿ. ಹಸಿರು ಕಲರ್ ಬಸ್ಸು, ಆಮೇಲೆ ಬಿಳಿದು. ಇವತ್ತಿಗೆ 4ನೇ ದಿನದ ಕೇರಳ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಾಳೆ ಸಿಗೋಣ. ನಾಳೆ ಲಾಸ್ಟ್ ಡೇ ಆಗಿರ್ತೈತಿ, ಓಕೆನಾ? ಅಂತ ನಾಳೆ ಸಿಗೋಣ ಬರ್ರಿ. ಎಲ್ಲರಿಗೂ ಅಲ್ಲಿ ಟಾಟಾ, ಬಾಯ್ ಬಾಯ್.